ನಮಸ್ಕಾರ ವೀಕ್ಷಕರೇ, ಹೊಸ ವರ್ಷದ ಮೊದಲನೇ ದಿನ ಒಂದು ಒಳ್ಳೆ ವಿಡಿಯೋ ಮಾಡಬೇಕು, ಯಾರೊಬ್ಬ ಒಳ್ಳೆ ಪೊಲಿಟಿಷಿಯನ್ನ ಇಡೀ ರಾಜ್ಯದ ಜನತೆಗೆ ಪರಿಚಯ ಮಾಡಿಸ್ಕೊಡ್ಬೇಕು ಅಂದ್ಕೊಂಡೆ. ಆದರೆ ಬಳ್ಳಾರಿ ಬಡದಾಟ ಮತ್ತೊಂದು ಮಗದೊಂದು ಅಂದ್ಕೊಂಡು ದಿನಗಳು ಉರುಳಿದ್ದೇ ಗೊತ್ತಾಗಿಲ್ಲ. ಆದರೂ ಹೇಳಬೇಕು ಅಂದ್ಕೊಂಡಿದ್ದ ವಿಚಾರನ ಹೇಳಲೇಬೇಕು ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಮೈಸೂರು ಜಿಲ್ಲೆ ಅಂತ ಬಂದಾಗ KR ನಗರ ಅಂತ ಒಂದು ವಿಧಾನಸಭಾ ಕ್ಷೇತ್ರ ಇದೆ, ಒಂದು ತಾಲೂಕು ಇದೆ. ಜಿಲ್ಲೆ ಅಂತ ಬಂದಾಗ ಮೈಸೂರಿಗೆ ಸೇರಿಕೊಳ್ಳುತ್ತೆ, ಲೋಕಸಭೆ ಅಂತ ಬಂದಾಗ ಮಂಡ್ಯಕ್ಕೆ ಸೇರಿಕೊಳ್ಳುತ್ತೆ. ಎಸ್, ಕೃಷ್ಣರಾಜ ಕ್ಷೇತ್ರ. ಹಳ್ಳಿ ಅಕ್ಕಿ ಹಾಡು ಕೇಳಿರ್ಬೋದು, ವಿಶ್ವನಾಥ್ ಅವರು ಇಲ್ಲಿ ಸ್ಪರ್ಧಿಸ್ತಾ ಇದ್ರು, ಆ ಕ್ಷೇತ್ರ ಇದು. ಈಗ ಪ್ರೆಸೆಂಟ್ D. ರವಿಶಂಕರ್ ಕಾಂಗ್ರೆಸ್ನ MLA, ಫಸ್ಟ್ ಟೈಮ್ MLA. ಸತತವಾಗಿ 3 ಬಾರಿ ಗೆದ್ದು ಹ್ಯಾಟ್ರಿಕ್ ಗೆಲುವಿನೊಂದಿಗೆ ತನ್ನದೇ ಆದ ಸಾಮ್ರಾಜ್ಯವನ್ನು ಕಟ್ಕೊಂಡಿದ್ದಂಥ ಸಾರಾ ಮಹೇಶ್, ಮಾಜಿ ಸಚಿವ JDSನ ಸಾರಾ ಮಹೇಶ್ ಅವರನ್ನು ಸೋಲಿಸಿ D. ರವಿಶಂಕರ್ ವಿಧಾನಸೌಧಕ್ಕೆ ಎಂಟ್ರಿ ಕೊಡ್ತಾರೆ. ಅವ್ರ ಹಿಸ್ಟ್ರಿ ಏನೋ ನಮಗೆ ಗೊತ್ತಿಲ್ಲ. ಆದರೆ ಇತ್ತೀಚೆಗಷ್ಟೇ ಮೊನ್ನೆ ಒಂದು ಚುನಾವಣೆ ಆಯಿತು, ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲಾ ಸಹಕಾರ ಬ್ಯಾಂಕ್ನ ಚುನಾವಣೆ. ಆ ಚುನಾವಣೆಯಲ್ಲಿ ಒಬ್ಬ ವ್ಯಕ್ತಿ ಗೆಲ್ತಾರೆ, ದೊಡ್ಡಸ್ವಾಮಿಗೌಡರು ಅಂತ ಅಧ್ಯಕ್ಷರಾಗ್ತಾರೆ. ಅವರು KR ನಗರದ ಶಾಸಕ D. ರವಿಶಂಕರ್ ಅವರ ತಂದೆ. ರವಿಶಂಕರ್ ಅವ್ರ ಸಂಭ್ರಮ ನೋಡಬೇಕಿತ್ತು. ನನಗನ್ಸಿದ್ದು, ಪ್ರತಿಯೊಬ್ಬ ತಂದೆಯು ತಮ್ಮ ಮಕ್ಕಳ ಒಳಿತಿಗಾಗಿ ಕೆಲಸ ಮಾಡ್ತಾರೆ. ನನ್ನ ಮಗ ಹಂಗಾಗಬೇಕು, ನನ್ನ ಮಗ ಹಿಂಗಾಗಬೇಕು, ನನ್ನ ಮಗ ದೊಡ್ಡವನಾಗಬೇಕು, ಬೆಳಿಬೇಕು, ಸಮಾಜದಲ್ಲಿ ಒಳ್ಳೆ ಸ್ಥಾನಮಾನ ಸಿಗಬೇಕು ಅಂತ. ಆದರೆ ಕೆಲವು ಮಕ್ಕಳು ತಮ್ಮ ತಂದೆಯನ್ನು ದೊಡ್ಡ ಸ್ಥಾನದಲ್ಲಿ ನೋಡ್ಬೇಕಂತ ಬಯಸ್ತಾರೆ. ನನಗೆ ಯಾಕೋ D. ರವಿಶಂಕರ್ ಅವ್ರನ್ನ ನೋಡಿದಾಗ ಹಂಗೆ ಅನ್ನಿಸ್ತು. 2013ರಲ್ಲೇ ದೊಡ್ಡಸ್ವಾಮಿಗೌಡರು MLA ಎಲೆಕ್ಷನ್ ನಿಂತಿರ್ತಾರೆ, ಸೋತಿರ್ತಾರೆ. 2018ರಲ್ಲಿ D. ರವಿಶಂಕರ್ ನಿಂತಿರ್ತಾರೆ, ಅವರು ಸೋತಿರ್ತಾರೆ. ಸುಮಾರು 2000 ಚಿಲ್ಲರೆ ಅನ್ಕೋತೀನಿ, ಸಾರಾ ಮಹೇಶ್ ವಿರುದ್ಧ. ಆದರೆ 2023ರಲ್ಲಿ ಮಗನ್ನ ಗೆಲ್ಲಿಸಲೇಬೇಕು ಅಂತ ದೊಡ್ಡಸ್ವಾಮಿಗೌಡರು ಹೋರಾಟ ಮಾಡ್ತಾರೆ. KR ನಗರದಲ್ಲಿ ರವಿಶಂಕರ್ ಕೇಳ್ತಾರೆ, ನಾನು ಸಾಧಿಸಿದಾಯ್ತಪ್ಪ, ಸಮಾಜಕ್ಕೆ ಏನು ಮಾಡಬೇಕು, KR ನಗರಕ್ಕೆ ಏನು ಬೇಕು ನಾನು ಮಾಡ್ತಾಯಿದ್ದೀನಿ. ಆದ್ರೆ ನಮ್ಮ ತಂದೆ ದೊಡ್ಡ ಮಟ್ಟಕ್ಕೆ ಹೋಗಲೇ ಇಲ್ಲ. KPCC ಸದಸ್ಯರು, ಸಿದ್ದರಾಮಯ್ಯ ಅವರ ಆಪ್ತ ಬಳಗದಲ್ಲಿ ಗುರುತಿಸ್ಕೊಂಡವರು. KR ನಗರದಲ್ಲಿ ವಿಶ್ವನಾಥ್ ಅನ್ನುವಂತಹ ಮಾಜಿ ಸಚಿವ ಅಥವಾ ಹಿರಿಯ ಜನಪ್ರತಿನಿಧಿ ಇರಲಿಲ್ಲ ಅಂದಿದ್ರೆ ದೊಡ್ಡಸ್ವಾಮಿಗೌಡರು ಇವತ್ತು ರಾಜ್ಯದಲ್ಲಿ ಸಚಿವರಾಗಬೇಕಿತ್ತು. ಅಷ್ಟೊಂದು ವರ್ಚಸ್ಸಿರುವಂಥ ನಾಯಕ. ಬೆಂಗಳೂರಲ್ಲೆಲ್ಲೋ ಆರಂಭಿಕ ದಿನಗಳಲ್ಲಿ ಬೆಮೆಲ್ಲೋ ಎಲ್ಲ ಕೆಲಸ ಮಾಡಿಕೊಂಡು, ನೌಕರರ ಸಂಘ ಕಟ್ಕೊಂಡು, ಸಂಘಟನೆ ಮಾಡಿಕೊಂಡು, ನಂತರ KR ನಗರದ ಬಳಿ ಇರೋ ಕೆಸ್ತೂರು ಅನ್ಕೋತೀನಿ, ಅವ್ರ ಊರಿಗೆ ಹೊರಟೋಗ್ತಾರೆ, ನೇಟಿವ್ಗೆ. ಎಲ್ಲಪ್ಪ ಬೆಂಗಳೂರಲ್ಲಿ ಏನಿದ್ರು ನೋಡೋಕ್ಕಷ್ಟೇ ಚೆಂದ, ನಮ್ಮ ಕೆಲಸ ನಮ್ಮ ಸೇವೆ ಏನಿದ್ರು ಊರಿಗಿರಬೇಕು ಅಂತ ಅಲ್ಲಿಂದ ಶುರುವಾಗ್ತಾರೆ. ಇವತ್ತು ಮಗ ಶಾಸಕರಾಗಿದ್ದರೂ ಕೂಡ ಅಪ್ಪನ ವರ್ಚಸ್ಸು ಇವತ್ತಿಗೂ KR ನಗರದಲ್ಲಿ ಇದೆ ಅಂತ ಸಾಕಷ್ಟು ಜನ ಹೇಳ್ತಾರೆ. ದೊಡ್ಡಸ್ವಾಮಿಗೌಡರು ಅಂದರೆ ಅವ್ರದ್ದೇ ಆದ ಒಂದು ರೆಸ್ಪೆಕ್ಟ್ ಇದೆ. ಹೀಗಾಗಿ D. ರವಿಶಂಕರ್ ಶಾಸಕರಾಗಿದ್ಕೊಂಡು ತಮ್ಮ ತಂದೆಯನ್ನು ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲಾ ಸಹಕಾರ ಬ್ಯಾಂಕ್ನ ಅಧ್ಯಕ್ಷ ಸ್ಥಾನದ ಚುನಾವಣೆಗೆ ಗೆಲ್ಲಿಸಿ ಎಲ್ಲ ತಂದೆದರು ಆ ಮಕ್ಕಳನ್ನ ಹೆಗ್ಲ ಮೇಲೆ ಹೊತ್ಕೊಂಡು ಕುಣಿದ್ರೆ, ರವಿಶಂಕರ್ಗೆ ಇವಾಗ ತಮ್ಮ ತಂದೆನೇ ಹೆಗ್ಲ ಮೇಲೆ ಹೊತ್ಕೊಂಡು ಕುಣಿದಷ್ಟು ಖುಷಿ. ಕರ್ಕೊಂಡು ಹೋಗೋದೇನು ಸಿದ್ದರಾಮಯ್ಯ ಅವ್ರಿಗೆ ಮಗನಿಗಿಂತ ಫಸ್ಟೇ ಅಪ್ಪ ಪರಿಚಯ. ಆದರೂ ಬೊಕ್ಕೆ ಕೊಡ್ಸೋದೇನೋ, ಅಪ್ಪ ಗೆದ್ರು ಅಂತ ಹೇಳೋದೇನೋ, ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಮೀಟ್ ಮಾಡಿಸೋದೇನೋ, ನಿಜಕ್ಕೂ ಖುಷಿ ಅನ್ನಿಸ್ತು. ಅದಕ್ಕೆ ಟೈಟ್ಲು ಅಪ್ಪ ಚಿನ್ನ ಮಗ ರನ್ನ ಅಂತ. KR ನಗರ ಭಾಗದಲ್ಲಿ ಜನ ನೀವಿರ್ತೀರ. ಇದು ನನಗೆ ಸಿಕ್ಕಿರೋ ಇನ್ಫಾರ್ಮೇಷನ್. ನಿಜಕ್ಕೂ ನಿಮ್ಮ ಶಾಸಕರು ಏನು ಕೆಲಸ ಮಾಡಬೇಕು, ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲಾ ಸಹಕಾರ ಬ್ಯಾಂಕ್ನಲ್ಲಿ ಏನೆಲ್ಲ ಅಭಿವೃದ್ಧಿ ಕೆಲಸಗಳಾಗಬೇಕು, ಕಾಮೆಂಟ್ ಮೂಲಕ ತಿಳಿಸಿ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.